ಗುಂಡುಮರಿಗೆ ಒಂದ್ ಸ್ವಲ್ಪ ಆರಾಮಿಲ್ಲಾರ್ದಂಗ ಆಗೈತಿ. ಡಾಕ್ಟರ್ ಇದೀಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಯಾರ. ಸೊ ಗೈಸ್ ಫೈನಲಿ ಮನಿ ಗೈಸ್ ಫ್ರೆಂಚ್ ಫ್ರೈಸ್ ಒಂದ್ 2-3 ಹಾಕಿ ಅದಕ್ಕೆ ಅದ್ರ ಮೇಲೆ ಸಾಸ್ ಹಾಕಿ ಕೊಟ್ಟಾರ. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ದು ಡೇ 26. ಏನಪ್ಪಾ ಅಂತಂದ್ರೆ ನಮ್ ಗುಂಡುಮರಿಗೆ ಒಂದ್ ಸ್ವಲ್ಪ ಆರಾಮಿಲ್ಲಾರ್ದಂಗ ಆಗೈತಿ. ರಾತ್ರಿ ಎಲ್ಲ ಜಕ್ಕ ಕಡೆ ನಾವ ರಾತ್ರಿ ಎಲ್ಲ ಮುಕ್ಕೊಂಡಿಲ್ಲ ಪಾಪ. ಅವ್ನ್ ಮೋಸ್ಟ್ಲಿ ಹಲ್ಲು ಬರಾತಿರ್ಬೇಕು, ಅದಕ್ಕೋಸ್ಕರ ಎಲ್ಲ ಹುಷಾರಿಲ್ಲಾರ್ದಂಗ ಆಗೈತಿ. ಸೊ ಅದಕ್ಕೆ ಈಗ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡೇನಿ. ಸ್ವಲ್ಪ ಡಾಕ್ಟರ್ ಕಡೆ ಹೊಂಟೇವಿ. ರಂಜಿತಾ ಅವರು ಆಕ್ಚುಲಿ ರಾತ್ರಿ ಎಲ್ಲ ಮುಕ್ಕೊಂಡೇ ಇಲ್ಲ ಪಾಪ, ಹಾಳಾಕತ್ತಿದ್ಲಕ್ಕೆ ಅಂತ ಅದಲ್ಲ 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 ಈಗ ಆತಾಡ್ರಿ ಪಾಪ. ಸುಮ್ಮನೆ ಸೊ ಈಗ ಹಾಸ್ಪಿಟ್ಲಿಗೆ ಹೊಂಟೇವ್ ನಾವು. ಸೊ ಇವಾಗ ನಮ್ಮ ಮನೆ ಕಡೆ ಮೆಡೆಕ್ಸ್ ಅಂತ ಹಾಸ್ಪಿಟ್ಲ್ ಐತಿ. ಸೊ ಅಲ್ಲಿ ಬಂದೇವಿ. ಸೊ ಗೈಸ್ ಇವಾಗ ಹಾಸ್ಪಿಟಲ್ಸ್ ಎಲ್ಲ ಮುಗಿಸಿದೀವಿ. ಇದು ಮೈಲ್ಡ್ ಆಗಿ ವೈರಲ್ ಫೀವರ್ ಆಗೈತಿ ಅಂತ. ವೈರಲ್ ಫೀವರ್ ಅದಲ್ಲ, ಸ್ವಲ್ಪ ಮೈಲ್ಡ್ ಆಗಿ ವೈರಲ್ ಫೀವರ್ ಆಗೈತಿ ಅಂತಂದ್ರೆ ಸೊ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಾರ. ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಂಡು ಮನೆಗೆ ಹೊಂಟೋಗಿ ಈಗ ನಾವಿವಾಗ ಮನೆಗೆಲ್ಲ ಬಂದು ಒಂದ್ ಸ್ವಲ್ಪ ರೆಡಿಯಾಗಿ ಕುಂತಿದ್ವಿ. ಡಾಕ್ಟರ್ ಇದೀಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಯಾರ. ಏನದು ಕ್ರೌಡ್ ಪ್ಲೇಸ್ ಒಳಗ ಅಂದ್ರೆ ಮನೆಯೊಳಗೆ ಯಾರಿಗಾರ ಐತನ ಅಂತ ಕೇಳಿದ್ರ ಫೀವರ್. ಜೋರ್ ಮಾತಾಡಿ ಈಗ ಮನೆಯೊಳಗೆ ಯಾರಿಗೂ ಫೀವರ್ ಇಲ್ಲ ಅಂತಂದ್ರ ಕ್ರೌಡೆಡ್ ಪ್ಲೇಸಿಗೆ ಹೋಗಿರ್ತೇವಲ್ಲ, ಅಲ್ಲಿಂದ ವೈರಲ್ ಇನ್ಫೆಕ್ಷನ್ ಟೈಪ್ ಆಗಿ ಫೀವರ್ ಬಂದಿದ್ದಿ. ಕ್ರೌಡ್ ಪ್ಲೇಸ್ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಊಟದ ಈಗ ಕರೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ನಾವು 10 o'clock ಊಟ ಕೊಟ್ವಿ ಅಂತಂದ್ರ ಏನಾದ್ರು ಫೀಡ್ ಮಾಡಿದಂದ್ರ ನೆಕ್ಸ್ಟ್ ಡೇನೋ ಅದೇ ಟೈಮಿಂಗಿಗೆ ಕೊಡ್ಬೇಕು. ಟೈಮಿಂಗ್ ಚೇಂಜ್ ಮಾಡಂಗಿಲ್ಲ. ಇಫ್ ಇನ್ ಕೇಸ್ ನಾವು ಟೈಮಿಂಗ್ ಚೇಂಜ್ ಮಾಡತ್ವಿ ಅಂದ್ರೆ ಅವ್ರಿಗೆ ಹೊಟ್ಟೆ ಹಸು ಆಗಲ್ಲ ಅಂತ. ಈಗ 10 o'clock ನಾವ್ ಇವತ್ತು ಕೊಟ್ಟಿರ್ತೇವಿ, ನಾಳೆ 10 o'clock ಅವ್ರ ಹಸು ಆಗಿರ್ತೈತಿ. ನಾವ್ ಕೊಟ್ಟಿಲ್ಲ ಅಂತಂದ್ರ ಅವ್ರ ಹಸು ಅವ್ರ ಇದನ್ ಮಾಡ್ಕೊಂಡ್ಬಿಡ್ತಾರ. ಓ ಇವ್ರು ಕೊಟ್ಟಿಲ್ಲ ಅಂತ ಅಂದ ತಕ್ಷಣ ಹಸು ಹೋಗ್ಬಿಡ್ತೈತ ಅವ್ರಿಗೆ. ಇದಕ್ ಹಂಗ್ ಮಾಡ್ಬೇಡ್ರಿ ಅಂತ ಹೇಳಿದ್ರು. ಗಾಡಿದು ಸ್ಟ್ಯಾಂಡ್ ಮುರಿದೋಗ್ಬಿಟ್ಟಿತ್ತು. ಅದಕ್ಕೆ ಗ್ಯಾಸ್ ಬಿಲ್ಡಿಂಗ್ ಮಾಡ್ತಕ್ಕ ಬಂದ್ಬಿಡಿ ಇಲ್ಲೇ ನಮ್ಮ ಮನೆ ಕಡೆ. ಗ್ಯಾಸ್ ಬಿಲ್ಡಿಂಗ್ ಮಾಡಿಸ್ಕೊಂಡು ಒಂದು ಕಲ್ಸಿಕೊಂಡೆ. ಸೊ ಗೈಸ್ ಮೊನ್ನೆ ಆರ್ಡರ್ ಕೊಟ್ಟಿದ್ವಲ್ಲ ಲಂಚ್ ಕಾರ್ಡ್ದಾಗ ಅದನ್ನ ತೊಗೊಳಕೊಂಡು ಬಂದೇವಿ ಈಗ. ಸೊ ಗೈಸ್ ಫೈನಲಿ ನಮ್ದು ಕೆಸ್ಪೆಕ್ಸ್ ತೊಗೊಂಡ್ವಿ. ಹಾಯ್, ಇವಾಗ ನಾವು ಸ್ಪೆಕ್ಸ್ ಎಲ್ಲ ತಗೊಂಡು ಹೊಸದ್ ಓಪನ್ ಮಾಡಕ ಹೊಸದು ಒಪ್ಪಲ್ಲ ಹಳೇದ. ಸೊ ಇಲ್ಲಿ ನಮ್ಮ ಮನೆ ಕಡೆ ವಾವ್ ಮೊಮೋ ಅಂತ ಐತಿ. ಸೊ ವಾವ್ ಮೊಮೋ ತಿಂದ ಅಂತ ಬಂದೇವಿ. ಆಗ ಗುಂಡು ಮರಿ ಮನೆ ಮಕ್ಕೋಣ. ಅವ ಹೇಳೋಷ್ಟ್ರಿಗೂ ಹೋಗ್ಬೇಕು. ಇಲ್ಲ ಅಂದ್ರೆ ಮೊದ್ಲ ಆರಾಮಿಲ್ಲಲ್ಲ, ಕಿರಿಕಿರಿ ಮಾಡ್ತಾನೆ. ಇಲ್ಲಿ ನೋಡ್ಬೋದು ನೀವು, ಇದು ಅಕ್ಕಾರ್ದ. ಸೊ ಇಲ್ಲಿ ನಮ್ದು ಐತಿ ಕಣ. ಹಿಡ್ಕೊ ಮಿಲ್ಲರ್ ಈಗ ಓಪನ್ ಮಾಡ್ತಿ. ಪ್ಯಾಕೇಜಿಂಗ್ ಮಾತ್ರ ಸಕ್ಕದ ಮಾಡಾರ ಅವರು. ಬನ್ನಿ ಗೈಸ್ ಓಪನ್ ಮಾಡೋಣ. ಚೆನ್ನಾಗಿ ತೋರಿಸ್ಬೇಕು ನೀ. ನಂಗೆ ಓಪನ್ ಮಾಡ್ತೀನಿ. ಏನಿಲ್ಲ, ಇದು ಖಾಲಿ ಡಬ್ಬ. ಸೊ ಇದು ಒಂದು ಇದಕ್ಕೆ ಒರೆಸ್ಕೊಳಕ್ ಒಂದು ಬಟ್ಟೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನೋ ಒಂದು ಕೊಟ್ಟಿದ್ದಾರೆ. ಚಸ್ಮಾ ಹೆಂಗ್ ಹಾಕೊಂಡ್ ಯೂಸ್ ಮಾಡೋ ಬುಕ್ ಕೊಟ್ಟಿರ್ಬೇಕು. ಕ್ಷಣ ನೋಡ್ಬೋದು ನೀವು ನನ್ ಗಾಗಲ್ ಹೇಗಿದೆ ಅಂತ. ಚೆನ್ನಾಗಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇದನ್ನ ಆಕ್ಚುಲಿ ಈ ಡ್ರೆಸ್ ಮೇಲೆ ಚಲೋ ಕಾಣ್ತಿಲ್ಲ ಗೊತ್ತಿಲ್ಲ, ಬಟ್ ಹಾಕ್ತೇನೆ. ಚಲೋ ಕಾಣತಿದೆ. ಸೊ ಗೈಸ್ ಚಲೋ ಕಾಣತಿದ್ರೆ ಲೈಕ್ ಒತ್ರಿ. ಚಲೋ ಕಾಣತಿದ್ರೆ ಲೈಕ್ ಮಾಡ್ರಿ. ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರ ಅಂತ. ಈಗ ತಿಂದ್ಬಿಟ್ಟು ಮನೆ ಕಡೆ ಹೊರಡೋಣ. ಇಲ್ಲ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ನಮ್ದು ಮೇಲು ಇವತ್ತು ಮೊಮೋಸ್ ಡಿಫ್ರೆಂಟ್ ಆಗಿದೆ. ನಾವು ಕುರ್ಕುರೆ ಮೊಮೋಸ್ ಅಂತ ಟ್ರೈ ಮಾಡತ್ತೀವಿ. ಇದೊಂದು ಮೀಲು, ಇದ್ರಾಗ ಪನ್ನೀರ್ ಐತಿ, ವೆಜ್ ಇದೆ. ಇದು ಅನ್ಸುತ್ತಲ್ಲ, ಇದು ಕಿಮ್ಚಿ. ಸೊ ಇದು ಏನೋ ಸಲಾಡ್ ತರ ಕೊಟ್ಟಾರ. ಇದೊಂದಿನ ಕೊಟ್ಟಾರ ಪ್ರೈಸ್. ಸೊ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಆಕ್ಚುಲಿ ಕುರ್ಕುರೆ ಮೊಮೋಸ್ ಟೇಸ್ಟ್ ಮಾಡೋಣ. ಅದು ಹೆಂಗಿರ್ತೈತೆ ಟೇಸ್ಟ್ ಅಂತ ಗೊತ್ತಿಲ್ಲ ನಂಗೆ. ಸೊ ಕುರ್ಕುರೆ ಕ್ರಿಸ್ಪಿ ಮೊಮೋಸ್ ಮೊದಲ ಇದೆ. ಕುರ್ಕುರೆ ವೆಜ್ ಹಾಟ್ ಗಾರ್ಲಿಕ್ ಮೊಮೋ. ಚೆನ್ನಾಗಿದೆ. ವೆಜ್ ಹಾಟ್ ಗಾರ್ಲಿಕ್ ಮೊಮೋ. ಸೊ ಚೆನ್ನಾಗಿತ್ತು. ನೀವೆಲ್ಲರೂ ಹೋಮ್ ಮೊಮೋಸ್ ಏನಾರ ಹೋಗಿದ್ರಂದ್ರೆ ಟ್ರೈ ಮಾಡ್ರಿ, ಚೆನ್ನಾಗಿತ್ತು. ಇದು ಕಿಮ್ಚಿ ಅಂತ ಕೊಟ್ಟಾರಲ್ಲ, ನಾವು ಲಾಸ್ಟ್ ಟೈಮ್ ಮನ್ಯಾಗ ಮಾಡ್ಕೊಂಡಿದ್ವಿ. ನಾವು ರೈಸಿಂಗ್ ಮಾಡ್ಕೊಂಡಿದ್ವಿ ಆಕ್ಚುಲಿ ಕಿಮ್ಚಿ. ನಾ ಇದನ್ನ ಆಕ್ಚುಲಿ ರೈಸ್ ಕಿಮ್ಚಿನ ಅನ್ಕೊಂಡಿದ್ದೆ. ಕಿಮ್ಚಿ ಮಾಡಾಗುತ್ತಾರ ಅವ್ರೆ. ಫಿಂಗರ್ ಚಿಪ್ಸ್ ಒಂದ್ 2-3 ಹಾಕಿ, ಇದು ಫ್ರೆಂಚ್ ಫ್ರೈಸ್ ಒಂದ್ 2-3 ಹಾಕಿ ಅದ್ರ ಮೇಲೆ ಸಾಸ್ ಹಾಕಿ ಕೊಟ್ಟಾರ. ಅದ್ರ ಮೇಲೆ ಒಂದ್ 2 ಬೆಳೆ ಎಳ್ಳು
ಉದ್ರಿಸಿ ಕೊಟ್ಟಾರ. ಸೊ ಬೇಸಿಕಲಿ ಫ್ರೈಸ್ಗೆ ಸಾಸ್ ಹಾಕಿ ಕೊಟ್ಟಾರ. ಅಂದ್ಬಿಟ್ಟು ಬೇರೆ ಯಾವ್ದು ಹಿಂಗೆ ಇದಾಗಿದ್ದು ಇದು ಹೆಂಗೆ ಕುರ್ಕುರೆ ಮೊಮ್ಮಸ್ ಅದೊಂದ ಇಷ್ಟ ಆಗಿದೆ. ಇದು ನೂಡಲ್ಸ್ ನೂಡಲ್ಸ್ ಇಷ್ಟ ಆಗುತ್ತೆ. ಕುರ್ಕುರೆ ಮೊಮೋಸ್ 10/10. ಹ್ಞೂ ನೂಡಲ್ಸ್ 10/7.58. ಪನ್ನೀರಿಂದ ಚಲೋ ಐತಿ ಬಟ್ ಚೆನ್ನಾಗಿತ್ತು. 8.5. ಪ್ರೈಸ್ ಕಿಮ್ಚಿ ಮೈನಸ್. ಈಗ ಪ್ರೈಸ್ ರಿಯಾಕ್ಷನ್ ಒಳಗೆ ಗೊತ್ತಾಗಿರ್ಬೋದು. ಬಿಕಾಸ್ ನಾವು ಎಲ್ಲ ಕಡೆ ಎಷ್ಟುಕೊಂಡು ಫ್ರೈಸ್ ತಿಂದಿವಿ, ಈ ಟೈಪ್ ಫ್ರೈಸ್ನ ಎಲ್ಲೂ ತಿಂದಿಲ್ಲ. ಅರ್ಧಂಬರ್ಧ ಪೈಸೆ. ಒಂದೊಂದಿಷ್ಟು ಹಾಕಿದ್ರು ಒಂದೊಂದ್ಸತಿ ಒಂದ್ಸತಿ ಇಲ್ಲ ಮಾಡ್ಲಾರ್ದ ಬರೋರು ಒಂದೇ ಸಲ ನೋಡ್ಕೋತಾರೆ. ಈಗ ನಮಗೆ ಗೊತ್ತಾಗ್ತಿಲ್ಲ ಇದನ್ನ ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡ. ಆರ್ಡರ್ ಹೆಂಗಿರ್ಬೇಕಂತ ಪದೇ ಪದೇ ಅದೇ. ಈಗ ನೋಡಿ ಕುರ್ಕುರೆ ಮೊಮೋಸ್ ಪದೇ ಪದೇ ಆರ್ಡರ್ ಮಾಡಂಗೈತಿ. ಉಳಿದಿದ್ದೆಲ್ಲ ಆವ್ರೇಜ್ ಬಿಲೋ ಆವ್ರೇಜ್. ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನಾರು ಒಂದ್ ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.